ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರರೇ, ದೇವಭಕ್ತರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ಬೈಬಲಲ್ಲಿ ಯೇಸು ಕ್ರಿಸ್ತರು ಕೇಳಿದಂಥ 7 ಪ್ರಶ್ನೆಗಳು. ಯಾಕೆ ಯೇಸು ಕ್ರಿಸ್ತನು ಪ್ರಶ್ನೆಗಳನ್ನು ಕೇಳಿದನು? ಅದಕ್ಕೆ ಉತ್ತರ ಏನಿರಬಹುದು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಕೇವಲ ಈ 7 ಪ್ರಶ್ನೆಗಳು ಮಾತ್ರ ಅಲ್ಲ, ಅತಿ ಪ್ರಾಮುಖ್ಯವಾಗಿರುವಂಥ 7 ಪ್ರಶ್ನೆಗಳನ್ನು ನಾನು ನಿಮಗೆ ಇವತ್ತು ತಿಳಿಸಲಿಕ್ಕೆ ಇಷ್ಟಪಡುತ್ತಾ ಇದ್ದೇನೆ. ಅನೇಕ ಪ್ರಶ್ನೆಗಳನ್ನು ಯೇಸು ಸ್ವಾಮಿ ಕೇಳಿದರು. ಕಾರಣ ಏನು? ಪ್ರಶ್ನೆ ಕೇಳಲಿಕ್ಕೆ ಕಾರಣ ಏನು ಅಂದರೆ, ಯೇಸು ಸ್ವಾಮಿ ಪ್ರಶ್ನೆ ಕೇಳುವುದರ ಮೂಲಕವಾಗಿ ಅವರಿಗೆ ಉತ್ತರಿಸುತ್ತಿದ್ದರು. ಅವರ ಹೃದಯವನ್ನು ಪರೀಕ್ಷಿಸುವುದಕ್ಕೂ, ಅವರ ನಂಬಿಕೆಯನ್ನು ಬಲಪಡಿಸುವುದಕ್ಕೂ, ಅವರ ಆತ್ಮೀಕ ಸ್ಥಿತಿಯನ್ನು ಸ್ಥಿರಪಡಿಸುವುದಕ್ಕೂ ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಬೋಧನೆಯನ್ನು ಮಾಡುತ್ತಿದ್ದರು. ಹಾಗಾದರೆ ಬೇಗನೆ ಆ 7 ಪ್ರಶ್ನೆಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಪ್ರಶ್ನೆ ಯೇಸು ಸ್ವಾಮಿ ಕೇಳಿದ್ದು ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 20 ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ? ಅಲ್ಪ ವಿಶ್ವಾಸಿಗಳೇ ಎಂದು ಯೇಸು ಸ್ವಾಮಿ ಕರೆಯುತ್ತಾ ಇದ್ದಾರೆ. ಮತ್ತು ಅದರಲ್ಲಿ ಒಂದು ಪ್ರಶ್ನೆ ಕೇಳುವುದು, ನೀವು ಯಾಕೆ ಧೈರ್ಯಗೆಡುತ್ತೀರಿ? ಇವತ್ತು ಕೇವಲ ಶಿಷ್ಯರಿಗೆ ಮಾತ್ರ ಅಲ್ಲ, ವಾಗ್ದಾನಗಳನ್ನು ಕೊಟ್ಟು, ವಾಕ್ಯಗಳನ್ನು ಕೊಟ್ಟು, ಅನೇಕ ಸಲಹೆಗಳನ್ನು ಕೊಟ್ಟು, ಧೈರ್ಯದ ಮಾತುಗಳನ್ನು ಕೊಟ್ಟು, ಎಷ್ಟೋ ವಾಕ್ಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಿರುವಾಗಲೂ ನಾವು ಭಯಪಡುತ್ತಿರುತ್ತೇವೆ, ಕಳವಳಗೊಳ್ಳುತ್ತಿರುತ್ತೇವೆ, ನಾವು ಹೆದರುತ್ತಿರುತ್ತೇವೆ. ಆಗ ದೇವರು ನಮ್ಮ ಬಳಿಯಲ್ಲಿ ಪ್ರಶ್ನೆ ಕೇಳುತ್ತಾರೆ, ಯಾಕೆ ಧೈರ್ಯಗೆಡುತ್ತೀರಿ? ಕಾರಣ ಏನು? ಯೇಸು ಸ್ವಾಮಿ ಹೇಳಿದ್ದಾರೆ, ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇರುತ್ತೇನೆ. ದೇವರಿದ್ದಾನೆ ಎಂದು ನಂಬಿದರೆ, ನಮ್ಮ ತಂದೆ ನಮ್ಮ ಮಕ್ಕಳ ಜೊತೆ ಇದ್ದಾರೆ ಅಂದರೆ, ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಅಂತ ಹೇಳಿದರೆ ನಾವು ಯಾಕೆ ಧೈರ್ಯಗೆಡುತ್ತೇವೆ? ಅದಕ್ಕೆ ಯೇಸು ಸ್ವಾಮಿಯವರ ಹತ್ರ ಕೇಳಿದ್ದು, ಶಿಷ್ಯರು ನೋಡಿದ ಆ ಬಿರುಗಾಳಿಗೆ ಸಿಕ್ಕಿದ್ದರು, ದೋಣಿ ಮುಳುಗುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಯೇಸು ಅವರ ಭಯವನ್ನು ನೋಡಲಿಲ್ಲ, ಅವರ ವಿಶ್ವಾಸದ ಕೊರತೆಯನ್ನು ನೋಡಿದರು. ವಿಶ್ವಾಸದ ಕೊರತೆ, ಯಾಕೆಂದರೆ ಬಿರುಗಾಳಿಗಿಂತ ದೊಡ್ಡವನು ಯೇಸು ಸ್ವಾಮಿಯಾಗಿದ್ದರು. ಯಾಕೆಂದರೆ ಅವರ ದೋಣಿಯಲ್ಲಿ ಯೇಸು ಸ್ವಾಮಿ ಇದ್ದರು. ಅದನ್ನು ಗಮನಿಸಿದ ಅವರು ಪರಿಸ್ಥಿತಿಗಳನ್ನು ನೋಡಲಿಕ್ಕೆ ಬಯಸಿದರು, ಯೇಸುವನ್ನು ಅವರು ನೋಡಲಿಲ್ಲ. ಇವತ್ತು ದೇವರು ನಮ್ಮ ಬಳಿಯಲ್ಲಿ ಕೇಳುವಂಥ ಒಂದು ಆತ್ಮೀಕ ಸತ್ಯ ಏನೆಂದರೆ, ಭಯದ ಪರಿಸ್ಥಿತಿಯನ್ನು ನಾವು ನೋಡುವಾಗ ವಿಶ್ವಾಸದಿಂದಿರುತ್ತೇವಾ ಇಲ್ಲವೇ ಪರಿಸ್ಥಿತಿಯನ್ನು ನೋಡುತ್ತೇವಾ ಎಂಬುದನ್ನು ದೇವರು ನಮ್ಮ ಬಳಿಯಲ್ಲಿ ಕೇಳುತ್ತಾ ಇದ್ದಾರೆ. ಯೇಸು ಸ್ವಾಮಿ ಕೇಳಿದಂಥ 2ನೆಯ ಪ್ರಶ್ನೆಯನ್ನು ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 15ನೇ ವಚನದಲ್ಲಿ, ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಅಂತ ಕೇಳ್ತಾ ಇದ್ದಾರೆ. ನೀವು ನನ್ನನ್ನು ಯಾರನ್ನುತ್ತೀರಿ? ಯಾಕೆಂದರೆ ಅನೇಕರು ಹೇಳ್ತಾ ಇದ್ದರು, ಈತನು ಪ್ರವಾದಿ, ಈತನು ಬೋಧಕ, ಈತನಿಗೆ ದೆವ್ವ ಹಿಡಿದಿದೆ, ಈತನು ನಮ್ಮನ್ನು ತಿರಸ್ಕರಿಸುತ್ತಾನೆ, ನಮ್ಮ ಸಂಪ್ರದಾಯಗಳನ್ನು ಮುರಿಯುತ್ತಾನೆ ಎಂದು ಹೇಳುತ್ತಾ ಅನೇಕರು ಅನೇಕ ಹೆಸರುಗಳನ್ನಿಟ್ಟಾಗ, ಯೇಸು ಸ್ವಾಮಿ ತನ್ನ ಶಿಷ್ಯರ ಬಳಿಯಲ್ಲಿ ಕೇಳಿದ ಒಂದೇ ಒಂದು ಪ್ರಶ್ನೆ, ಲೋಕ ಏನಾದರೂ ಅನ್ನಲಿ, ಜನರು ಏನಾದರೂ ಅನ್ನಲಿ, ನೀವೇನಂತೀರಾ? ಇವತ್ತು ದೇವರು ನಮ್ಮಲ್ಲಿ ಅದೇ ಪ್ರಶ್ನೆ ಕೇಳ್ತಾರೆ. ಲೋಕ ಆತನು ಫಾರಿನ್ ಗಾಡು, ಆತನು ಅಂಥ ದೇವರು, ಅಂಥವನು ಇಂಥವನು ಎಂದು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ. ನಮ್ಮ ಬಳಿಯಲ್ಲಿ ದೇವರು ಕೇಳೋದು, ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ನೀನೇನನ್ನುತ್ತಿ? ನಿನ್ನ ನಂಬಿಕೆ ಏನಿದೆ? ಜನರು ಏನು ಹೇಳುತ್ತಾರೆ, ಅವರು ಏನು ನಂಬ್ತಾರೆ ಅಂತಲ್ಲ, ನೀನೇನು ನಂಬ್ತಾ ಇದೀಯಾ? ಯೇಸುವಿನ ಬಗ್ಗೆ ವೈಯಕ್ತಿಕವಾದ ನಂಬಿಕೆ ಬಹಳ ಮುಖ್ಯ. ಈ ದಿನ ಈ ಪ್ರಶ್ನೆ ನಿಮ್ಮನ್ನು, ನನ್ನನ್ನು ಕೇಳ್ತಾ ಇದ್ದಾರೆ. ಎಲ್ಲ ಪ್ರಶ್ನೆಗಳು ನಮಗೂ ಅನ್ವಯಿಸುತ್ತವೆ. ಆದರೆ ಈ ಪ್ರಶ್ನೆಯನ್ನು, ಯೇಸುವನ್ನು ಸರಿಯಾಗಿ ನಾವು ತಿಳಿಯದೆ ಹೋದರೆ ಆತನನ್ನು ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪೇತ್ರನು ಯೇಸುವನ್ನು ಕಂಡನು, ನೀನು ನಿಜವಾಗಿ ಬರಬೇಕಾದ ದೇವಕುಮಾರನು ಎಂದು ಹೇಳಿದನು. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಇದು ನಿನಗೆ ಬಯಲುಪಡಿಸಿದ್ದು ಸಾಧಾರಣ ರಕ್ತ ಮಾಂಸಗಳಲ್ಲ, ದೇವರೇ ಅಂತ ಹೇಳುತ್ತಾರೆ. ಹಲ್ಲೆಲೂಯಾ. 3ನೆಯ ಮಾತನ್ನು ಯೇಸು ಸ್ವಾಮಿ ಕೇಳಿದಂಥ ಪ್ರಶ್ನೆಯನ್ನು ಮಾರ್ಕನು ಬರೆದ ಸುವಾರ್ತೆ 4:40 ನಾವು ನೋಡುತ್ತೇವೆ. ಅಲ್ಲಿ ಹೇಳುತ್ತದೆ, ಆತನು ಅವರನ್ನು ಯಾಕೆ ಧೈರ್ಯಗೆಡುತ್ತೀರಿ ಅಂತ ಕೇಳಿದ್ದು ಮಾತ್ರವಲ್ಲದೆ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಅನ್ನುವಂಥ ಪ್ರಶ್ನೆ. ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಇವತ್ತು
ಕಳವಳಗೊಳ್ಳುತ್ತಿರುವ ನಮ್ಮನ್ನು ನೋಡಿ, ಭಯಪಡುತ್ತಿರುವ ನಮ್ಮನ್ನು ನೋಡಿ ದೇವರು ಕೇಳುವಂಥ ಪ್ರಶ್ನೆ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಇನ್ನೂ ನಂಬಿಕೆ ಬರಲಿಲ್ವಾ? 3.5 ವರ್ಷಗಳ ಕಾಲ ಯೇಸುಸ್ವಾಮಿ ಜೊತೆಗೆ ಇದ್ದ ತೋಮನಿಗೆ ಯೇಸುಸ್ವಾಮಿಯನ್ನು ನೋಡಿದ್ದೀವಿ ಅಂತ ಶಿಷ್ಯರು ಹೇಳಿದಾಗ ನಂಬಲಿಕ್ಕೆ ಆಗಲಿಲ್ಲ. ಯಾಕೆ ನಂಬಿಕೆ ಇಲ್ಲವಾ ಅಂತ ಕೇಳ್ತಾರೆ. ಇವತ್ತು ಯೇಸುಸ್ವಾಮಿ ಖಂಡಿತವಾಗಿ ಹೌದು ನೋಡಿ, ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ, ದೇವರ ಶಕ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅನುಭವಗಳ ಮೂಲಕ, ವಿಶ್ವಾಸದ ಮೂಲಕ, ಪ್ರತಿ ಪರೀಕ್ಷೆಯಲ್ಲಿ ತಾನೇ ದೇವರೆಂಬುದನ್ನು ತೋರಿಸಿಕೊಟ್ಟ ಮೇಲೂ ಕೂಡ ಅವರು ಧೈರ್ಯಗೆಡುತ್ತಿದ್ದರು ಮತ್ತು ನಂಬಿಕೆ ಇಡಲಿಲ್ಲ. ಇವತ್ತು ಎಷ್ಟು ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ದೇವರು ಮಾಡಿದ್ದರೂ ಕೂಡ ಕೆಲವು ಸಾರಿ ಅಪನಂಬಿಕೆ ಅನ್ನುವಂಥದ್ದು ನಮ್ಮನ್ನು ಮುಳುಗಿಸಲಿಕ್ಕೆ ನೋಡುತ್ತದೆ, ನಮ್ಮನ್ನು ಬಾಧೆಪಡಿಸಲಿಕ್ಕೆ ನೋಡುತ್ತದೆ. ಆದರೆ ದೇವರ ವಾಕ್ಯ ನಮಗೆ ಹೇಳುವಂಥದ್ದೇನೆಂದರೆ, ನಾವು ಅಪನಂಬಿಕೆ ಬಂದಾಗ ದೇವರ ವಾಕ್ಯ ಹೇಳುವಂಥದ್ದು ನಿಮ್ಮ ನಂಬಿಕೆ ಹೇಗಿದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. 4ನೆಯದಾಗಿ ನಾವು ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ ಅದರ 26ನೇ ಅಧ್ಯಾಯ ಅದರ 40ನೆಯ ವಾಕ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ ಅಂತ ಕೇಳುತ್ತಾ ಇದೆ. ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರ. ಯೇಸುಸ್ವಾಮಿ ಈ ಪ್ರಶ್ನೆಯನ್ನು ಯಾಕೆ ಕೇಳಿದರು? ಒಂದು ಗಳಿಗೆ ಅಂತ ಹೇಳಿದರೆ ಏನು? ಗೆತ್ಸೆಮನೆ ತೋಟದಲ್ಲಿ ಯೇಸು ಶಿಲುಬೆ ಹೊರಲಿಕ್ಕೆ ಸಿದ್ಧವಾಗುತ್ತಿರುವಂಥ ಸಂದರ್ಭದಲ್ಲಿ ಯೇಸುಸ್ವಾಮಿ ಬಲಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದಿರುವ ಹಾದಿ ಕಷ್ಟ, ಮುಂದಿರುವಂಥದ್ದು ಪ್ರಯಾಸ ಜಾಸ್ತಿ. ಅಂತಹ ಪರಿಸ್ಥಿತಿಯನ್ನು ನೋಡಿದಂಥ ದೇವರು ಪ್ರಾರ್ಥನೆಯ ಬಲಕ್ಕಾಗಿ ಆತುರಿಯುತ್ತಿರುವಾಗ ಶಿಷ್ಯರು ಮಾತ್ರ ನಿದ್ರೆಗೆ ಒಳಗಾಗ್ತಾ ಇದ್ದರು. ಇಂಥ ಸಂದರ್ಭದಲ್ಲಿ ಯೇಸುಸ್ವಾಮಿ ಸ್ವಲ್ಪ ಸಮಯ ಪ್ರಾರ್ಥನೆಗೆ ನೀವು ಇರಲಾರಿರಾ? ನಿದ್ರೆಯನ್ನು ಎದುರಿಸಲಾರಿರಾ? ಶೋಧನೆಯನ್ನು ಎದುರಿಸಲಿಕ್ಕೆ ಬಲ ಬೇಕಲ್ವಾ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಯೇಸುಸ್ವಾಮಿ ಕೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನರೇ, ಇವತ್ತು ನಮ್ಮ ಬಳಿಯಲ್ಲಿ ದೇವರು ಕೇಳುವ ಇದೇ ಪ್ರಶ್ನೆ, ಯಾಕೆ ನೀವು ಪ್ರಾರ್ಥಿಸಲಿಕ್ಕಾಗ್ತಾ ಇಲ್ಲ? ಯಾಕೆಂದರೆ ಅನೇಕ ವಿಚಾರಗಳ ಮೇಲೆ, ಕಾರ್ಯಗಳ ಮೇಲೆ ನಿಮ್ಮ ಮನಸ್ಸು ಇರುವುದರಿಂದ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಪ್ರಾರ್ಥಿಸಲಿಕ್ಕಾಗ್ತಾ ಇಲ್ಲ, ನಂಬಿಕೆ ಇಡಲಿಕ್ಕಾಗ್ತಾ ಇಲ್ಲ, ಅಧೈರ್ಯ ಪಡ್ತಾ ಇದ್ದೀರಾ, ನೀವು ಜಿಗುಪ್ಸೆ ಪಡ್ತಾ ಇದ್ದೀರಾ. ದೇವರು ಪ್ರಶ್ನೆ ಕೇಳವನ್ನ ಯಾಕೆ? ಪ್ರಾರ್ಥನೆ ಇಲ್ಲದ ಜೀವನವು ಆತ್ಮಿಕ ಸೋಲಿಗೆ ಕಾರಣವಾಗುತ್ತದಲ್ಲವಾ? ಅದಕ್ಕೆ ಯೇಸುಸ್ವಾಮಿ ಹೇಳ್ತದೆ, ಪ್ರಲೋಭನೆಗೆ ಒಳಗಾಗದಂತೆ, ಶೋಧನೆಗೆ ಒಳಗಾಗದಂತೆ ನೀವು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಎಂಬುದು ಖಂಡಿತ ಒಂದು ಯುದ್ಧದ ರೀತಿಯಲ್ಲಿ, ಯುದ್ಧಕ್ಕೆ ಸಿದ್ಧವಾಗುವ ರೀತಿಯಲ್ಲಿ ಅಂತ ನಾವು ನೋಡುತ್ತಾ ಇದ್ದೇವೆ. ಯೇಸುಸ್ವಾಮಿ ಕೇಳಿದ 5ನೆಯ ಪ್ರಶ್ನೆ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 67ನೇ ವಾಕ್ಯದಲ್ಲಿ, ನೀವೂ ಸಹ ಹೋಗಬೇಕೆಂದಿದ್ದೀರಾ? ಯೇಸುಸ್ವಾಮಿ ಕೇಳಿದ ಪ್ರಶ್ನೆ, ನೀವೂ ಸಹ ಹೋಗಬೇಕೆಂದಿದ್ದೀರಾ? ಪ್ರಶ್ನೆ ನೋಡ್ರಿ, ಯಾಕೆಂದರೆ ಅನೇಕರು ಯೇಸುವನ್ನು ಬಿಟ್ಟು ಹೋದಾಗ ಆತನು 12 ಮಂದಿ ಶಿಷ್ಯನ್ನ ನೋಡಿ ಕೇಳಿದಂಥ ಪ್ರಶ್ನೆ ಇದು, ನೀವು ಅವರ ಹಾಗೆ ಹೋಗಬೇಕೆಂದಿದ್ದೀರಾ? ಇವತ್ತು ನಿಮ್ಮ ಊರಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಸಭೆಗಳಲ್ಲಿ ಅನೇಕ ಜನರು ಯೇಸುವನ್ನು ಬಿಟ್ಟು ಹೋದರಲ್ಲವಾ? ಆ ಸಮಯವನ್ನು ನೀವು ನೋಡಿಬಿಟ್ಟು, ಅಯ್ಯೋ ಓದವರು ಚೆನ್ನಾಗಿದ್ದಾರೆ, ಓದವರು ಸ್ವತಂತ್ರವಾಗಿದ್ದಾರೆ, ನನಗೆ ಮಾತ್ರ ಕಷ್ಟ, ನನಗೆ ಮಾತ್ರ ಈ ಪರಿಸ್ಥಿತಿ ಅಂತ ನೀವು ಅಂದುಕೊಳ್ಳುತ್ತಿದ್ದರೆ ದೇವರು ಕೇಳುವಂಥ ಒಂದು ಪ್ರಶ್ನೆ ಏನೆಂದರೆ, ನೀವು ಕೂಡ ಲೋಕವನ್ನು ನೋಡಿ ಹೋಗಬೇಕೆಂದಿದ್ದೀರಾ? ಲೋಕದ ಕಾರ್ಯಗಳಿಗೆ ಒಳಗಾಗಬೇಕೆಂದಿದ್ದೀರಾ ಎಂದು ಯೇಸು ಸ್ವಾಮಿ ನಮ್ಮನ್ನು ಕೇಳುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೆ ಅವರು ಕೇಳಿದ ಉತ್ತರ ಏನು ಗೊತ್ತಾ? ಸ್ವಾಮಿ ಕರ್ತನೆ, ನಿಮ್ಮನ್ನು ಬಿಟ್ಟು ನಾವು ಯಾರ ಬಳಿಗೆ ಹೋಗೋಣ? ನಿಮ್ಮಲ್ಲಿಯೇ ನಿತ್ಯ ಜೀವದ ವಾಕ್ಯಗಳಿವೆ ಎಂಬುದಾಗಿ, ನೀವೇ ರಕ್ಷಕರು, ನೀವೇ ದೇವರು ಎಂಬುದಾಗಿ. ಹೌದು, ಆತ್ಮಿಕ ಸತ್ಯ, ಅದು ದೇವರು ನಮ್ಮನ್ನು ನಡೆಸುವಂಥದ್ದು. ಹಾಗಾದರೆ 6ನೆಯ ಪ್ರಶ್ನೆ, ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 51ನೇ ವಾಕ್ಯದಲ್ಲಿ ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀ ಅಂತ ಕೇಳಿದನು. ಇದು ಕುರುಡನಾದ ಬಾರ್ತಿಮೇಯನನ್ನು ಕೇಳಿದಂಥ ಒಂದು ಪ್ರಶ್ನೆ. ನಿನಗೆ ಏನು ಬೇಕು, ನಾನು ಏನು ಮಾಡಬೇಕು ಅಂತ ಕೇಳ್ತಾ ಇದೆಯಾ? ಯಾಕೆ ಯೇಸು ಸ್ವಾಮಿಗೆ ಗೊತ್ತಿರಲಿಲ್ವಾ ಏನು ಮಾಡಬೇಕು ಅಂತ? ಅದು ಅಲ್ಲದೆ ಅವನು ಕುರುಡನು, ಕಣ್ಣಿಗೆ ಕಾಣಿಸ್ತಾ ಇದೆಯಲ್ವಾ, ಮತ್ತು ನೀನು
ನಿನಗೇನು ಬೇಕು ಅಂತ ಯಾಕೆ ಕೇಳಬೇಕಾಗಿತ್ತು? ಯಾಕೆಂದರೆ ಅವನ ನಂಬಿಕೆ ಎಷ್ಟರ ಮಟ್ಟಿಗೆ ಇತ್ತು ಎಂದು ನೋಡಬೇಕಾಗಿತ್ತು. ಅದರ ನಿಮಿತ್ತವಾಗಿ ನಾವು ನೋಡುತ್ತಾ ಇದ್ದೇವೆ, ಯೇಸು ಸ್ವಾಮಿ ನಿನಗೇನು ಬೇಕು ಅಂತ ಕೇಳಿದನು. ಯೇಸುವಿಗೆ ಅವನ ಅಗತ್ಯ ತಿಳಿದಿತ್ತು, ಆದರೆ ತನ್ನ ವಿಶ್ವಾಸವನ್ನು ತನ್ನ ಬಾಯಾರ ಕೇಳುವಂಥ ಅವಕಾಶವನ್ನು ಉದ್ಭವಪಡಿಸುತ್ತಿದ್ದಾನೆ. ಇವತ್ತು ದೇವರು ಪ್ರಾರ್ಥನೆಗಳನ್ನು ಕೇಳುವುದಿಲ್ಲ ಅಂತಲ್ಲ, ದೇವರಿಗೆ ಅರ್ಥವಾಗುವುದಿಲ್ಲವಂತಲ್ಲ, ಆದರೆ ನಾವು ಬೇಡಿಕೊಳ್ಳಬೇಕೆಂದು, ಬಾಯಿ ತೆರೆದು ಕೇಳಬೇಕೆಂದು, ನಮ್ಮ ಮನಸ್ಸು ಆತನ ಮುಂದೆ ನಮ್ಮ ಭಕ್ತಿ ನಂಬಿಕೆ ಅರ್ಥವಾಗಬೇಕೆಂದು ಆತನು ತಿಳಿಯಪಡಿಸುವಂಥವರು ಆಗಿರುವುದನ್ನು ನಾವು ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ನಮ್ಮ ಬೇಡಿಕೆಗಳು ನಮ್ಮ ಹೃದಯದ ಆದ್ಯತೆಗಳನ್ನು ತೋರಿಸುತ್ತವೆ. ಏನು ಬೇಕು ನಾವು ಹೇಳುವಾಗ ಬಾಯಿಂದ ಸ್ಪಷ್ಟವಾದಂಥ ವಿಶ್ವಾಸ ಪ್ರಾರ್ಥನೆ ಖಂಡಿತ ದೇವರಿಗೆ ನಮಗೆ ಏನು ಬೇಕು ಅಂತ ತೋರಿಸಿಕೊಡುತ್ತದೆ ಎಂಬುದೇ. ಕೊನೆಯದಾಗಿ 7ನೆಯ ಪ್ರಶ್ನೆ ನಾವು ನೋಡುತ್ತೇವೆ, ನೀನು ನನ್ನನ್ನು ಪ್ರೀತಿಸುತ್ತೀಯಾ? ನೀನು ನನ್ನನ್ನು ಪ್ರೀತಿಸ್ತೀಯಾ ಎಂಬ ಪ್ರಶ್ನೆ ನಾವು ಯೋಹಾನ 21ನೇ ಅಧ್ಯಾಯದಲ್ಲಿ ನೋಡುತ್ತಾ ಇದ್ದೇವೆ. ಹೌದು, ಯೇಸು ಸ್ವಾಮಿ ಪುನರುತ್ಥಾನವಾದ ನಂತರ ಯೇಸು ಆ 3 ಬಾರಿ ಪೇತ್ರನ ಬಳಿಗೆ, ಪೇತ್ರ ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತ ಕೇಳಿದರು. ಇವತ್ತು ಇದೇ ಪ್ರಶ್ನೆ ದೇವರು ನಮ್ಮನ್ನು ಕೇಳ್ತಾ ಇದ್ದಾರೆ. ಹೋರಾಟಗಳಿದೆ, ಪ್ರಯಾಸಗಳಿದೆ, ಕೊರತೆಗಳಿದೆ, ಉತ್ತರ ಸಿಗದ ಪ್ರಾರ್ಥನೆಗಳಿವೆ, ನಮ್ಮ ಜೀವಿತಗಳು ಹಾಗೆ ಇದ್ದಾವೆ. ಹಾಗಾದರೆ ದೇವರು ಕೇಳ್ತಾನೆ, ಇನ್ನೂ ನನ್ನನ್ನು ಪ್ರೀತಿಸ್ತೀಯಾ? ನಿಮ್ಮ ಉತ್ತರ ಏನಾಗಿರ್ತದೆ? ದೇವರಿಗೆ ಎಸ್ ಲಾರ್ಡ್, ಹೌದು ದೇವರೇ, ಏನೇ ನಡೀಲಿ ನೀನು ನನ್ನ ದೇವರು, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಕೊಟ್ಟಾಗ ಪ್ರೀತಿಸುವುದು, ಕೊಡದೇ ಇದ್ದಾಗ ದ್ವೇಷಿಸುವುದು ಮಾಡುವಂಥ ಕೃತ್ಯ ನಮ್ಮದ? ಇಲ್ಲ ಇಲ್ಲ ಇಲ್ಲ. ಆ ರೀತಿಯಾಗಿ ನಾವು ಜೀವಿಸುವಂಥವರಾಗಿರಬಾರದು, ದೇವರನ್ನು ಪ್ರೀತಿಸುವಂಥವರಾಗಿರಬೇಕು. ಕರ್ತನು ತಾನೇ ಈ 7 ಮಾತುಗಳ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿದ್ದಾರೆಂದು ನಾನು ನಂಬುತ್ತೇನೆ. ಈ 7 ಪ್ರಶ್ನೆಗಳು ಬೈಬಲಲ್ಲಿದೆ, ಯಾರಿಗೂ ಅಂತಲ್ಲ, ನಿಮಗೂ ನನಗೂ ಸ್ವಾಮಿ ಕೇಳ್ತಾ ಇರೋಂಥ ಪ್ರಶ್ನೆ. ನೀವೇನು ಅಂದ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಮುಖ್ಯ. ಈ ಒಂದು ವಾಕ್ಯಗಳು ನೋಡ್ತಾ ಇದ್ದೇವೆ, ಈ ಮಾತುಗಳು, ಪ್ರಶ್ನೆಗಳು ನಂಬಿಕೆಯನ್ನು ಉದ್ಭವಪಡಿಸುವುದಕ್ಕೋಸ್ಕರ ಹೊರತು ನಮ್ಮನ್ನು ಕುಗ್ಗಿಸುವುದಕ್ಕೋಸ್ಕರವಾಗಿ ಅಲ್ಲವೇ ಅಲ್ಲ. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಈ ರೀತಿಯಾದಂಥ ವಿಡಿಯೋಗಳು ಸಂಜೆ 5:15, ಬೆಳಿಗ್ಗೆ 5:15 ಡಿವೋಷನ್, ಸಂಜೆ 5:15 ಈ ರೀತಿಯಾದಂಥ ಸಣ್ಣ ಸಣ್ಣ ವಿಡಿಯೋಗಳು ಬರ್ತಾ ಇರ್ತವೆ. ದಯಮಾಡಿ ಚಾಚು ತಪ್ಪದೆ ಈ ಶಾರ್ಟ್ ವಿಡಿಯೋಸನ್ನು ನೋಡ್ರಿ, ಉತ್ತೇಜಿಸಿರಿ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೆನ್.